ಬೆಂಗಳೂರಿನ ಕೊಟ್ಟಿಯೂರಿನಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗಿದೆ. ಶಿವನ ದೇವಸ್ಥಾನದಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಭಕ್ತರ ನಡುವೆ ನೂಕುನುಗ್ಗಲು ಕೂಡ ಆಗಿದೆ. ಕಾಲ್ತುಳಿತ ಸಂಭವಿಸುವಂತಹ ಲಕ್ಷಣಗಳು ಕೂಡ ಅಲ್ಲಿ ಕಾಣ್ಬಂತು. ದೇವಾಲಯ ಆಡಳಿತ ಮಂಡಳಿ ಕೆಟ್ಟದಾಗಿ ನಡೆಸಿಕೊಳ್ತಾ ಇದೆ ಅಂತ ಇದೀಗ ಅಲ್ಲಿ ಹೋಗಿದ್ದಂತಹ ಭಕ್ತಾದಿಗಳು ವಾಪಸ್ ಬಂದಾದ್ಮೇಲೆ ಅಲ್ಲಿಗೆ ಹೋಗ್ಲೇಬೇಡಿ ಅಂತ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ದೇವಾಲಯ ಆಡಳಿತ ಮಂಡಳಿ ಕೆಟ್ಟದಾಗಿ ನಡೆಸಿಕೊಳ್ತಾ ಇದೆ ಕನ್ನಡಿಗರನ್ನ, ಕರ್ನಾಟಕದವರು. ಸರತಿ ಸಾಲಿನಲ್ಲಿ ನಿಂತಿದ್ದಂತಹ ವೇಳೆ ಎಳೆದಾಡಿ ಹಲ್ಲೆಯನ್ನ ಮಾಡಿದ್ದಾರೆ. ದೇವಸ್ಥಾನದಲ್ಲೇ ಮಹಿಳಾ ಭಕ್ತರ ಮೇಲೂ ಕೂಡ ಅಸಭ್ಯ ವರ್ತನೆ ಆಗಿದೆ. ಭಕ್ತರ ಬಟ್ಟೆಯನ್ನ ಹರಿದು ಎಳೆದಾಡಿದ್ದಾರೆ ಸಿಬ್ಬಂದಿಗಳು, ಹಲ್ಲೆಯನ್ನ ಮಾಡಿದ್ದಾರೆ ಮನಸೋ ಇಚ್ಛೆ. ಕೊಟ್ಟಿಯೂರಿಗೆ ಕನ್ನಡಿಗರು ಯಾರೂ ಕೂಡ ಹೋಗಬೇಡಿ, ಅಲ್ಲಿಂದ ಬಂದ್ರಲ್ಲ ವಾಪಸ್ಸು ಭಕ್ತಾದಿಗಳು, ಅವರು ಸಾಮಾಜಿಕ ಜಾಲತಾಣದಲ್ಲಿ ಈಗ ಪೋಸ್ಟ್ಗಳನ್ನ ಹಾಕ್ತಾ ಇರುವಂತದ್ದು. DIG ಕಣ್ಣೂರೇ ನೋಡಿ, ಕಾಲಿನಿಂದ ಒದ್ದು ನೀರನ್ನ ಎರಚಿ, ಕಾಲಿನಿಂದಲೇ ನೀರನ್ನ ಎರಚಿ ಕರ್ನಾಟಕದವ್ರಿಗೆ, ಕನ್ನಡದವ್ರಿಗೆ ಬೇಕಾಬಿಟ್ಟಿಯಾಗಿ ನಡೆಸ್ಕೊಂಡಿರುವಂಥದ್ದು. ಶಿವನ ದೇವಸ್ಥಾನಕ್ಕೆ ಹೋದ ಬಾರಿನೂ ಕೂಡ ಈ ಒಂದು ಏನಾಗ್ತಾ ಇತ್ತು, ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೊಟ್ಟಿಯೂರು ಶಿವನ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಡಿಯೋಸ್ಗಳು ಬಂತು. ಹಾಗಾಗಿ ಆ ಒಂದು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಭಕ್ತಾದಿಗಳು ಹೋದ ಬಾರಿನೇ ಟ್ರೈ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಹಾಗಾಗಿ ಈ ಸಲ ಹೋಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅತಿ ಹೆಚ್ಚಿನದಾಗಿ ಕನ್ನಡಿಗರು ಹೋಗಿದ್ದಾರೆ ಕೊಟ್ಟಿಯೂರ್ಗೆ. ಹೋದಂತ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ, ಅದು ಕೂಡ ದುಬಾರಿ ಟಿಕೆಟ್ ಅನ್ನ ತೆಗೆದುಕೊಂಡಿರುವಂತದ್ದು. ಆದ್ರೂ ಕೂಡ ಕನ್ನಡಿಗರ ಮೇಲೆ ಆ ಒಂದು ದಬ್ಬಾಳಿಕೆಯನ್ನ ಮಾಡಲಾಗ್ತಾ ಇದೆ. ಮನಸ್ಸೋ ಇಚ್ಛೆ ಅಲ್ಲಿರುವಂತಹ ಆಡಳಿತ ಮಂಡಳಿ ಸಿಬ್ಬಂದಿಗಳು ನಡೆದುಕೊಳ್ತಾ ಇರುವಂತದ್ದು, ಹಲ್ಲೆಯನ್ನ ಮಾಡ್ತಿದ್ದಾರೆ. ಮಹಿಳೆಯರು ಅನ್ನೋದನ್ನು ಕೂಡ ನೋಡ್ತಾ ಇಲ್ಲ, ಅವರ ಮೇಲೆ ಕೂಡ ಹಲ್ಲೆ ಆಗಿರುವಂತದ್ದು. ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಅಲ್ಲಿ ಯಾರು ಕನ್ನಡಿಗರು ಹೋಗಿದ್ರು ಆ ಭಕ್ತಾದಿಗಳು ವಾಪಸ್ ಬಂದ ನಂತರ ಇದೀಗ ಪೋಸ್ಟ್ ಗಳನ್ನ ಹಾಕ್ತಾ ಇರುವಂತದ್ದು. ಯಾರೂ ಕೂಡ ಕೊಟ್ಟಿಯೂರಿಗೆ ಹೋಗ್ಲೇಬೇಡಿ, ಅಲ್ಲಿ ವಾತಾವರಣ ಸರಿ ಇಲ್ಲ, ಜೊತೆಯಲ್ಲಿ ಜನ ಕೂಡ ಜಾಸ್ತಿ ಆಗಿದ್ರು. ಹಾಗಾಗಿ ನೂಕುನುಗ್ಗಲು ಆಗುವಂತ ಅಥವಾ ಕಾಲ್ತುಳಿತ ಆಗುವಂತ ಒಂದು ಸಂಭವ ಕೂಡ ಆಗಿತ್ತು. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಮಹಿಳೆ ಅನ್ನೋದು ನೋಡ್ತಾ ಇಲ್ಲ, ಅಸಭ್ಯ ವರ್ತನೆಯನ್ನ ಮಾಡಿದ್ದಾರೆ, ಹೆಂಗ್ ಬೇಕೋ ಹಂಗೆ ನಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಭಕ್ತರು ಅಲ್ಲಿಗೆ ಹೋಗಬೇಡಿ ಅಂತ ಪೋಸ್ಟ್ ಅನ್ನ ಹಾಕಿದ್ರು, ಅದೇ ಸಂದರ್ಭದಲ್ಲಿ ಅಲ್ಲಿರೋರು ಕೂಡ ಪೋಸ್ಟ್ಗೆ ಒಂದು ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ, ನಿಮಗಿಲ್ಲಿ ಬರೋದಕ್ಕೆ ಹೇಳಿದ್ ಯಾರು ಅನ್ನೋ ನಿಟ್ಟಿನಲ್ಲಿ.